ರಾಜ್ಯದಲ್ಲಿ ಒಂದೊಂದೇ ವಸ್ತುಗಳ ದರ ಏರಿಕೆ ಮಾಡ್ತಾ ಇರುವ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದು, ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಪಣ ತೊಟ್ಟಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿದ ಕೈ ಸರ್ಕಾರ. ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ದೋಸ್ತಿ ಸಮರ. ರಾಜ್ಯದಲ್ಲಿ ಕಾಂಗ್ರೆಸ್ ಗದ್ದುಗೆ ಏರಿದ್ದೇ ಏರಿದ್ದು ದುನಿಯಾ ಸಖತ್ ಕಾಸ್ಟ್ಲಿ ಆಗ್ತಿದೆ. ಒಂದರ ಹಿಂದೆ ಒಂದರಂತೆ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಲಾಗ್ತಿದೆ. ಶುಲ್ಕ ಏರಿಕೆ ವಿರುದ್ಧ ದೋಸ್ತಿಗಳು ಸಮರ ಸಾರಲು ಮುಂದಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿರುವುದು ವಾಹನ ಸವಾರರ ನಿದ್ದೆಗೆಡಿಸಿದೆ. ಈ ಮಧ್ಯೆ ಸರ್ಕಾರದ ವಿರುದ್ಧ ಎರಡನೇ ಹಂತದಲ್ಲಿ ಹೋರಾಟ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜಾಗಿದೆ. ಕರ್ನಾಟಕದ 224 ಕ್ಷೇತ್ರಗಳಲ್ಲೂ ರಸ್ತೆ ತಡೆ ನಡೆಸುವುದಾಗಿ ಪರಿಷತ್ ಸದಸ್ಯ ರವಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೆಟ್ರೋಲ್ ದರದಲ್ಲಿ ₹3 ಏರಿಕೆ, ಡೀಸೆಲ್ ದರದಲ್ಲಿ ₹3.50 ಹೆಚ್ಚಳ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ವಿಪರೀತ ತೆರಿಗೆ ಏರಿಕೆ ಮಾಡುವ ಅಭಿಯಾನ ತೆಗೆದುಕೊಂಡಿದೆ. ಜನರ ಜೀವನವನ್ನೇ ಕಷ್ಟದಾಯಕವಾಗಿಸಿದೆ. ಇದನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ತೆರಿಗೆ ಹೆಚ್ಚಳ ಆದೇಶ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹೋರಾಟ ನಡೆಸಲಾಗುವುದು ಅಂತ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರಿ, ₹3.5 ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರು, ವಾಪಸ್ ತೆಗೆದುಕೊಳ್ಳಿ. ಕೋಟ್ಯಾಂತರ ಜನಕ್ಕೇನಾದ್ರು ತೊಂದರೆ ಮಾಡಿದಿರಲ್ಲ, ತೊಂದರೆ ಮಾಡಬಾರ್ದು ಅಂತ ಹೇಳಿದ್ರು ವಾಪಸ್ ತೆಗೆದುಕೊಳ್ಳಿ. ಯಾರು ಈ ಮಾತನ್ನು ಹೇಳಿದಾರೆ ನಾನು ಅವ್ರಿಗೆ ಹೇಳೋದಕ್ಕೆ ಬಯಸುತ್ತೆ. ಪರ್ಮಿಷನ್ ಕೊಡ್ಬೇಕು ಅವರು. ನಾವು ಅದಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ಪರ್ಮಿಷನ್ ಕೊಡಬೇಕು ಅಂತಾನೆ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡ್ತೇವೆ. ನಮಗೆ ಹೋರಾಟದ ಹಕ್ಕಿದೆ, ಹೋರಾಟ ಮಾಡ್ತೀವಿ. ಪರ್ಮಿಷನ್ ಕೊಡಬೇಕು ಸರ್ಕಾರ. ಇದರ ಮಧ್ಯೆ ಬಿಜೆಪಿ ಆಫೀಸ್ನಿಂದ ಎಂಜಿ ರಸ್ತೆಯ ಮಹಾತ್ಮ ಗಾಂಧಿ ಪ್ರತಿಮೆ ತನಕ ಸೈಕಲ್ ಜಾಥಾ ನಡೆಸಲಾಗುತ್ತೆ. ಬಳಿಕ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗುವುದು ಅಂತ ಬಿಜೆಪಿ ಹೇಳಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಒಂದೊಂದೇ ವಸ್ತುಗಳ ದರ ಏರಿಕೆ ಮಾಡ್ತಾ ಇರುವ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದು, ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಪಣ ತೊಟ್ಟಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿದ ಕೈ ಸರ್ಕಾರ. ರಾಜ್ಯಾದ್ಯಂತ ಕಾಂಗ್ರೆಸ್ ವಿರುದ್ಧ ದೋಸ್ತಿ ಸಮರ. ರಾಜ್ಯದಲ್ಲಿ ಕಾಂಗ್ರೆಸ್ ಗದ್ದುಗೆ ಏರಿದ್ದೇ ಏರಿದ್ದು ದುನಿಯಾ ಸಖತ್ ಕಾಸ್ಟ್ಲಿ ಆಗ್ತಿದೆ. ಒಂದರ ಹಿಂದೆ ಒಂದರಂತೆ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಲಾಗ್ತಿದೆ. ಶುಲ್ಕ ಏರಿಕೆ ವಿರುದ್ಧ ದೋಸ್ತಿಗಳು ಸಮರ ಸಾರಲು ಮುಂದಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿರುವುದು ವಾಹನ ಸವಾರರ ನಿದ್ದೆಗೆಡಿಸಿದೆ. ಈ ಮಧ್ಯೆ ಸರ್ಕಾರದ ವಿರುದ್ಧ ಎರಡನೇ ಹಂತದಲ್ಲಿ ಹೋರಾಟ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜಾಗಿದೆ. ಕರ್ನಾಟಕದ 224 ಕ್ಷೇತ್ರಗಳಲ್ಲೂ ರಸ್ತೆ ತಡೆ ನಡೆಸುವುದಾಗಿ ಪರಿಷತ್ ಸದಸ್ಯ ರವಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೆಟ್ರೋಲ್ ದರದಲ್ಲಿ ₹3 ಏರಿಕೆ, ಡೀಸೆಲ್ ದರದಲ್ಲಿ ₹3.50 ಹೆಚ್ಚಳ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ವಿಪರೀತ ತೆರಿಗೆ ಏರಿಕೆ ಮಾಡುವ ಅಭಿಯಾನ ತೆಗೆದುಕೊಂಡಿದೆ. ಜನರ ಜೀವನವನ್ನೇ ಕಷ್ಟದಾಯಕವಾಗಿಸಿದೆ. ಇದನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ತೆರಿಗೆ ಹೆಚ್ಚಳ ಆದೇಶ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹೋರಾಟ ನಡೆಸಲಾಗುವುದು ಅಂತ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರಿ, ₹3.5 ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರು, ವಾಪಸ್ ತೆಗೆದುಕೊಳ್ಳಿ. ಕೋಟ್ಯಾಂತರ ಜನಕ್ಕೇನಾದ್ರು ತೊಂದರೆ ಮಾಡಿದಿರಲ್ಲ, ತೊಂದರೆ ಮಾಡಬಾರ್ದು ಅಂತ ಹೇಳಿದ್ರು ವಾಪಸ್ ತೆಗೆದುಕೊಳ್ಳಿ. ಯಾರು ಈ ಮಾತನ್ನು ಹೇಳಿದಾರೆ ನಾನು ಅವ್ರಿಗೆ ಹೇಳೋದಕ್ಕೆ ಬಯಸುತ್ತೆ. ಪರ್ಮಿಷನ್ ಕೊಡಬೇಕು ಅವರು. ನಾವು ಅದಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ಪರ್ಮಿಷನ್ ಕೊಡಬೇಕು ಅಂತಾನೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ನಮಗೆ ಹೋರಾಟದ ಹಕ್ಕಿದೆ, ಹೋರಾಟ ಮಾಡ್ತೀವಿ.
ಪರ್ಮಿಷನ್ ಕೊಡಬೇಕು ಸರ್ಕಾರ. ಇದರ ಮಧ್ಯೆ ಬಿಜೆಪಿ ಆಫೀಸ್ನಿಂದ ಎಂಜಿ ರಸ್ತೆಯ ಮಹಾತ್ಮ ಗಾಂಧಿ ಪ್ರತಿಮೆ ತನಕ ಸೈಕಲ್ ಜಾಥಾ ನಡೆಸಲಾಗುತ್ತೆ. ಬಳಿಕ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗುವುದು ಅಂತ ಬಿಜೆಪಿ ಹೇಳಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.